ಪಾಕಿಸ್ತಾನದಿಂದ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ದಾಳಿಯಾಗಿದೆ ಎನ್ನುವಂತಹ ಡೀಟೇಲ್ ಸಿಗ್ತಾ ಇದೆ. ಭಾರತದ ವಾಯುನೆಲೆಗಳನ್ನು ಗುರಿಯಾಗಿಸಿಕೊಂಡು ಈ ದಾಳಿಯನ್ನ ಮಾಡಲಾಗ್ತಾ ಇದೆ. ಪಾಕ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಹೊಡೆದು ಹಾಕಿದೆ ಭಾರತ. ಪಾಕ್ನ ಫತೇಹ್ 1 ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಹೊಡೆದು ಹಾಕಿದೆ ಭಾರತ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಪಾಕಿಸ್ತಾನದಿಂದ ನಿರಂತರವಾಗಿ ಒಂದು ಕಡೆ ಡ್ರೋನ್ ದಾಳಿ ಆಗ್ತಾ ಇತ್ತು. ಈಗ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ದಾಳಿ ಮಾಡಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಬಟ್ ಭಾರತದ ಏರ್ ಡಿಫೆನ್ಸ್ ತುಂಬಾ ಸ್ಟ್ರಾಂಗ್ ಇದೆ. ಅತ್ಯಾಧುನಿಕವಾದಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಭಾರತ ಹೊಂದಿದೆ. ಹಾಗಾಗಿ ಪಾಕಿಸ್ತಾನದ ಯಾವ ಆಟವೂ ಕೂಡ ನಡೀತಾ ಇಲ್ಲ. ಪಾಕಿಸ್ತಾನದಿಂದ ತೂರಿ ಬರ್ತಾ ಇರುವಂತಹ ಕ್ಷಿಪಣಿಗಳೇ ಆಗಿರಬಹುದು, ಡ್ರೋನ್ಗಳೇ ಆಗಿರಬಹುದು, ಅವುಗಳು ಭಾರತದ ನೆಲವನ್ನ ಮುಟ್ಟೋದಕ್ಕೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಬಿಡ್ತಾ ಇಲ್ಲ. ಆಗಸದಲ್ಲಿಯೇ ಹೊಡೆದುರುಳಿಸುವಂತಹ ಕೆಲಸವನ್ನ ಮಾಡ್ತಾ ಇರುವಂತಹದ್ದು. ಇದರಲ್ಲಿ S-400 ಇರಬಹುದು ಅಥವಾ ದೇಶದಲ್ಲಿಯೇ ತಯಾರಾಗಿರುವಂತಹ ಆಕಾಶ ಆಗಿರಬಹುದು. ಈ ರೀತಿಯ ಹಲವು ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಬಹಳ ದೊಡ್ಡ ಮಟ್ಟದಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಶ್ರೀನಗರದಲ್ಲಿ ಭಾರಿ ಸ್ಫೋಟವೂ ಆಗಿದೆ. ಶ್ರೀನಗರದಲ್ಲಿ 2 ಬಾರಿ ಸ್ಫೋಟದ ಸದ್ದು ಕೇಳಿಸಿರುವಂತಹದ್ದು. ಈ ಮೂಲಕ ಈಗ ಗಡಿ ಭಾಗದಲ್ಲಿ ಪ್ರಕ್ಷುಬ್ಧಗೊಂಡಿದೆ ಸ್ಥಿತಿ ಅನ್ನೋದು ಗೊತ್ತಾಗ್ತಾ ಇದೆ. ಶ್ರೀನಗರದಲ್ಲಿ 2 ಬಾರಿ ಸ್ಫೋಟದ ಸದ್ದು ಕೇಳಿಸಿದೆ. ಶ್ರೀನಗರದಲ್ಲಿ ಭಾರಿ ಸ್ಫೋಟದ ಸದ್ದು ಕೇಳಿರುವಂತಹದ್ದು. ಗಡಿಯುದ್ದಕ್ಕೂ ಕೂಡ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ನಿನ್ನೆ ತಡರಾತ್ರಿಯಿಂದಲೂ ಕೂಡ ಪಾಕಿಸ್ತಾನದಿಂದ ನಿರಂತರವಾಗಿ ಒಂದು ಕಡೆ ಡ್ರೋನ್ ದಾಳಿ. ಇಷ್ಟು ದಿನ ಡ್ರೋನ್ ಮೂಲಕ ಅಟ್ಯಾಕ್ ಮಾಡ್ತಿದ್ದಂತಹ ಪಾಕಿಸ್ತಾನ ಈಗ ಕ್ಷಿಪಣಿಗಳನ್ನು ಬಳಸುವುದಕ್ಕೆ ಮುಂದಾಗ್ತಾ ಇದೆ. ಅದರ ನಡುವೆನೆ ಅದಕ್ಕೆ ತಕ್ಕ ಪ್ರತ್ಯುತ್ತರ ಭಾರತದ ಕಡೆ ಕೂಡ ಆಗ್ತಾ ಇರುವಂತದ್ದು. ಮತ್ತಷ್ಟು ಡೀಟೇಲ್ಸ್ ಪ್ರಕಾಶ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ, ಇಷ್ಟು ದಿನ ಡ್ರೋನ್ಗಳ ಮೂಲಕ ಅಟ್ಯಾಕ್ ಮಾಡ್ತಾ ಇದ್ದಂತಹ ಪಾಕಿಸ್ತಾನ ಈಗ ಕ್ಷಿಪಣಿಗಳನ್ನು ಬಳಕೆ ಮಾಡುವುದಕ್ಕೆ ಮುಂದಾಗ್ತಾ ಇದೆ. ಅದರ ಜೊತೆಗೇನೆ ಶ್ರೀನಗರದಲ್ಲಿ ಭಾರಿ ಸ್ಫೋಟದ ಸದ್ದು ಕೂಡ ಕೇಳಿ ಬರ್ತಾ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಏನ್ ಡೀಟೇಲ್ಸ್ ಇದೆ ಈ ಬಗ್ಗೆ ಅಂತ? ಪ್ರೇಮ್, ನಿನ್ನೆ ರಾತ್ರಿಯಿಂದಲೂ ಕೂಡ ನಿರಂತರವಾಗಿ ಶ್ರೀನಗರದ ಪ್ರದೇಶಗಳ ಮೇಲೆ ಪಾಕಿಸ್ತಾನ ದಾಳಿಯನ್ನು ನಡೆಸ್ತಾ ಇದೆ. ಅದಕ್ಕೆ ತಕ್ಕ ಉತ್ತರ ಭಾರತೀಯ ಸೇನೆಯಿಂದಲೂ ಕೂಡ ಆಗ್ತಾ ಇದೆ. ಅದಾಗಿಯೂ ಕೂಡ ಮತ್ತೆ ಬ್ಯಾಲಿಸ್ಟಿಕ್ ಮಿಸೈಲನ್ನು ಪ್ರಯೋಗ ಮಾಡ್ತಾ ಇದೆ ಭಾರತದ ಮೇಲೆ. ಸೊ ಇದು ಶಾರ್ಟ್ ರೇಂಜ್ನ ಮೇಲೆ ದೊಡ್ಡ ಮಟ್ಟದಲ್ಲಿ ಹಾನಿ ಮಾಡುವಂತಹ ಸಾಮರ್ಥ್ಯ ಹೊಂದಿರುವಂತಹ ಬ್ಯಾಲಿಸ್ಟಿಕ್ ಮಿಸೈಲನ್ನು ಭಾರತದ ಮೇಲೆ ಈಗ ದಾಳಿಯನ್ನು ನಡೆಸಿ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಅಪಾರ ಪ್ರಮಾಣದ ನಷ್ಟವನ್ನು ಉಂಟು ಮಾಡೋದಕ್ಕೆ ಪಾಕಿಸ್ತಾನ ಸೇನೆ ನಿರ್ಧಾರ ಮಾಡಿತ್ತು. ಆ ಒಂದು ಪ್ಲಾನನ್ನು ಕೂಡ ಹಾಕ್ಕೊಂಡಿತ್ತು. ಆದರೆ ಅದೆಲ್ಲವೂ ಕೂಡ ಫೇಲ್ಯೂರ್ ಆಗಿದೆ. ಅದಾದ ಬಳಿಕ ಆರಂಭದಲ್ಲಿ ಕೂಡ ಅಷ್ಟೇ ಅಬ್ದಾಲಿ ಮಿಸೈಲನ್ನು, ಪಾಕಿಸ್ತಾನದ ಅಬ್ದಾಲಿ ಮಿಸೈಲನ್ನು ಭಾರತದ ಮೇಲೆ ಲಾಂಚ್ ಅನ್ನು ಮಾಡಿತ್ತು. ಆವಾಗಲೂ ಕೂಡ ಸಂಪೂರ್ಣವಾಗಿ ಹೊಡೆದಾಕಿತ್ತು. ಸೊ ಹೀಗೆ ಪಾಕಿಸ್ತಾನದಲ್ಲಿದ್ದಂತಹ ಪ್ರಮುಖ ಮಿಸೈಲ್ಗಳನ್ನೇ ಭಾರತ ಹೊಡೆದಾಕ್ತಾ ಇದೆ. ಈ ಮೂಲಕವಾಗಿ ಪಾಕಿಸ್ತಾನದ ಬಳಿ ಇದ್ದಂತಹ ಮಿಸೈಲ್ಗಳ ಸಾಮರ್ಥ್ಯ ಮತ್ತು ಅದು ಎಷ್ಟರ ಮಟ್ಟಿಗೆ ವೀಕ್ ಇದೆ ಅನ್ನುವಂಥದ್ದು ಈ ಮೂಲಕವಾಗಿ ಗೊತ್ತಾಗ್ತಾ ಇದೆ. ಎಷ್ಟೇ ಬಲಿಷ್ಠವಾಗಿದ್ದಂತಹ ಮಿಸೈಲ್ಗಳನ್ನು ಕೂಡ ಭಾರತೀಯ ಸೇನೆ ಅದನ್ನು ಕಂಪ್ಲೀಟ್ ಆಗಿ ಸರ್ವನಾಶ ಮಾಡೋದ್ರಲ್ಲಿ ಯಶಸ್ಸನ್ನು ಕಾಣ್ತಾ ಇದೆ. ಆದಾಗ್ಯೂ ಕೂಡ ಜಮ್ಮು ಕಾಶ್ಮೀರದಲ್ಲಿ ನಿನ್ನೆ ರಾತ್ರಿಯಿಂದಲೂ ಕೂಡ ಜಮ್ಮು ಕಾಶ್ಮೀರ ಮತ್ತು ಪೂಂಚ್, ರಜೌರಿ, ಶ್ರೀನಗರದಲ್ಲಿ ಕೂಡ ನಿರಂತರವಾಗಿ ದಾಳಿಗಳಾಗ್ತಾ ಇದೆ. ಏನು ಶ್ರೀನಗರದಲ್ಲಿ ಅದರಲ್ಲಿ ಕೂಡ ಏರ್ಪೋರ್ಟನ್ನು ಗುರಿಯಾಗಿಸ್ಕೊಂಡು ಅಲ್ಲಿ ಡ್ರೋನ್ ದಾಳಿಯನ್ನು ಕೂಡ ನಡೆಸೋದಕ್ಕೆ ಮುಂದಾಗಿತ್ತು. ಅಲ್ಲಿ ರಾತ್ರಿ ಸಂದರ್ಭದಲ್ಲಿ ಕೂಡ ಸಾಕಷ್ಟು ನಾಗರಿಕರು ಕೂಡ ಆತಂಕದಲ್ಲಿದ್ದರು, ಯಾವ ಸಂದರ್ಭದಲ್ಲಿ ಏನಾಗುತ್ತೋ ಅನ್ನುವಂಥದ್ದು. ಸೊ ಹಾಗಾಗಿ ಅಲ್ಲಿದ್ದಂತಹ ನಾಗರಿಕರನ್ನು ಮತ್ತೆ ಸುರಕ್ಷಿತ ಸ್ಥಳಗಳಿಗೆ ಕಳಿಸ್ಕೊಡುವಂಥ ಪ್ರಯತ್ನಗಳು ಕೂಡ ಭಾರತೀಯ ಸೇನೆಯಿಂದ ಆಗಿದೆ. ಈಗಾಗಲೇ ದೇಶದ 32 ಏರ್ಪೋರ್ಟ್ಗಳನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಈ ಮೂಲಕವಾಗಿ ಏರ್ಪೋರ್ಟ್ಗಳ ಮೇಲೆ ಕೂಡ ಪಾಕಿಸ್ತಾನದ ಸೇನೆ ಟಾರ್ಗೆಟನ್ನು ಮಾಡಿದೆ. ಸೊ ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಭಾರತದ ಏರ್ಪೋರ್ಟ್ಗಳನ್ನು ಕೂಡ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲಾಗಿದೆ. ಅಲ್ಲಿ ಸಾಕಷ್ಟು ಪ್ಯಾಸೆಂಜರ್ಗಳಿರ್ತಾರೆ, ವಿದೇಶಿ ಪ್ರಯಾಣಿಕರು ಇರ್ತಾರೆ, ಜೊತೆಗೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಆರ್ಥಿಕ ವ್ಯವಹಾರಗಳು ಆಗುವಂಥದ್ದು, ಜೊತೆಗೆ ಪ್ರಯಾಣಿಕರ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಪ್ರಯಾಣಿಕರ ಜೀವ ಮುಖ್ಯ. ಸೊ ಹಾಗಾಗಿ ಅಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಪ್ರತಿಯೊಂದು ಏರ್ಪೋರ್ಟ್ಗಳಲ್ಲಿ ಕೂಡ ಭದ್ರತೆಯನ್ನು ಹೆಚ್ಚು ಮಾಡಿಕೊಳ್ಳಲಾಗಿದೆ. ಸೊ ಹೀಗಾಗಿ ನಿರಂತರವಾಗಿ ಪಾಕಿಸ್ತಾನದಿಂದ ದಾಳಿಗಳು ಮುಂದುವರಿತಾ ಇದೆ. ಆರಂಭಿಕ ಹಂತದಲ್ಲಿ ಟರ್ಕಿಯ ಡ್ರೋನ್ಗಳನ್ನು ಬಳಕೆ ಮಾಡಿದ್ರು, ಅದು ಕೂಡ ಯಶಸ್ಸಾಗಲಿಲ್ಲ. ಅದಾದ ಬಳಿಕ ಅದಕ್ಕಿಂತ ಮುಂಚಿತವಾಗಲೂ ಅಬ್ದಾಲಿ ಕ್ಷಿಪಣಿ ದಾಳಿಯನ್ನು ನಡೆಸಿತ್ತು, ಅದು ಕೂಡ ಫೇಲ್ಯೂರ್ ಆಯಿತು. ಅದಾದ ನಂತರ ಮತ್ತೆ ಒಂದಿಷ್ಟು ಶೆಲ್ ದಾಳಿಯನ್ನು ನಡೆಸಿತು, ಅದು ಕೂಡ ಸಕ್ಸಸ್ ಆಗಲಿಲ್ಲ. ಗಡಿಯ ಮೂಲಕವಾಗಿ ಭಾರತದ
ಒಳಗೆ ನುಸುಳೋದಕ್ಕೆ ಪ್ರಯತ್ನ ಪಟ್ಟರು. ಅದು ಯಾವುದು ಕೂಡ ಆಗಲಿಲ್ಲ. ಈಗಲೂ ಕೂಡ ನಿರಂತರವಾಗಿ ಪಾಕಿಸ್ತಾನದಿಂದ ಭಾರತದ ಮೇಲೆ ದಾಳಿ ಮಾಡುವಂತಹ ಎಲ್ಲ ಪ್ರಯತ್ನಗಳು ಕೂಡ ಆಗ್ತಾ ಇದ್ದಾವೆ. ಆದರೆ ಅದು ಯಾವುದು ಕೂಡ ಯಶಸ್ಸು ಕಾಣ್ತಾ ಇಲ್ಲ ಪ್ರೇಮ್. ಓಕೆ, ಹಾಗೆ ಸಂಪರ್ಕದಲ್ಲಿರಿ ಪ್ರಕಾಶ್. ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಮತ್ತಷ್ಟು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಪರಿಸ್ಥಿತಿ ಕ್ಷಣದಿಂದ ಕ್ಷಣಕ್ಕೆ ಬಿಗಡಾಯಿಸ್ತಾ ಇದೆ. ಭಾರತೀಯ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಪಾಕ್ ದಾಳಿಯನ್ನ ಮುಂದುವರೆಸಿದೆ. ಶ್ರೀನಗರ ಆಗಿರಬಹುದು, ಪೂಂಚ್ ಆಗಿರಬಹುದು, ಉರಿಯಲ್ಲೂ ಕೂಡ ಪಾಕ್ ಇದೇ ರೀತಿಯ ಕಿತಾಪತಿ ಮಾಡ್ತಾ ಇದೆ. ಪಾಕ್ ದಾಳಿಯನ್ನ ಹಿಮ್ಮೆಟ್ಟಿಸ್ತಾ ಇದೆ ಭಾರತೀಯ ಸೇನೆ ಅನ್ನುವಂತಹ ಡೀಟೇಲ್ ಸಿಗ್ತಾ ಇದೆ. ಜಮ್ಮು ಕಾಶ್ಮೀರ ಭಾರತ ಮತ್ತು ಪಾಕಿಸ್ತಾನದ ಗಡಿ ಹಂಚಿಕೊಂಡಿರುವಂತಹ ಪ್ರದೇಶ. ಅಲ್ಲಿ ನಿರಂತರವಾಗಿ ಪಾಕಿಸ್ತಾನದಿಂದ ದಾಳಿ ಆಗ್ತಾ ಇದೆ. ಒಂದು ಕಡೆ ಮಿಸೈಲ್ಸ್ ಡ್ರೋನ್ಗಳ ದಾಳಿ ಆದರೆ ಮತ್ತೊಂದು ಕಡೆ ಅಪ್ರಚೋದಿತ ಗುಂಡಿನ ದಾಳಿ ಆಗ್ತಾ ಇದೆ. ಇದನ್ನ ಹಿಮ್ಮೆಟ್ಟಿಸುವಂತಹ ಕೆಲಸ ಕೂಡ ಭಾರತೀಯ ಸೇನೆ ನಿರಂತರವಾಗಿ ಮಾಡಿಕೊಳ್ಳುವಂತ ಇರುವಂತಹದ್ದು. ಕಳೆದ ಒಂದು ವಾರದಿಂದಲೂ ಕೂಡ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನಾವು ನಿಮಗೆ ಹೇಳ್ತಾ ಇದ್ವಿ. ಭಾರತೀಯ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಈಗ ಪಾಕ್ ಅಟ್ಯಾಕ್ ಮಾಡಲಿಕ್ಕೆ ಮುಂದಾಗ್ತಾ ಇರುವಂತಹದ್ದು. ಶ್ರೀನಗರ ಆಗಿರಬಹುದು, ಪೂಂಚ್ ಆಗಿರಬಹುದು, ಉರಿಯಲ್ಲಿ ನಿರಂತರವಾಗಿ ಪಾಕ್ ಟಾರ್ಗೆಟ್ ಅನ್ನು ಮಾಡಿಕೊಂಡು ಜನರಿರುವಂತಹ ಪ್ರದೇಶವನ್ನ ದಾಳಿಯನ್ನ ಮುಂದುವರಿಸ್ತಾ ಇದೆ. ಈ ಮೂಲಕ ತನ್ನ ನರಿಬುದ್ಧಿ ಪ್ರದರ್ಶನವನ್ನ ಪಾಕಿಸ್ತಾನ ಮತ್ತೊಮ್ಮೆ ಮಾಡ್ತಾ ಇರುವಂಥದ್ದು. ಈಗ ಪಾಕಿಸ್ತಾನಕ್ಕೆ ಸರಿಯಾಗಿಯೇ ಉತ್ತರಿಸುವಂತಹ ಕೆಲಸವನ್ನು ಕೂಡ ಭಾರತ ಮಾಡ್ತಾ ಇದೆ. ಈ ಮೂಲಕ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಮತ್ತಷ್ಟು ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿದೆ. ये अभी भी ब्लास्ट हुआ है एयरपोर्ट रनवे के ऑपोजिट साइड पे. ಮತ್ತಷ್ಟು ಡೀಟೇಲ್ಸ್ ಪ್ರಕಾಶ್ ಕೊಡ್ತಾರೆ. ಪ್ರಕಾಶ್, ಒಂದು ಕಡೆ ಜಮ್ಮು ಕಾಶ್ಮೀರದಲ್ಲಿ ನಿರಂತರವಾಗಿ ದಾಳಿ ಆಗ್ತಾ ಇದೆ ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇರುವಂತಹದ್ದು. ಸ್ಥಳೀಯರನ್ನ ಹೇಗೆ ಅಲ್ಲಿ ರಕ್ಷಣೆ ಮಾಡಲಾಗ್ತಾ ಇದೆ, ಜೊತೆಗೆ ಭಾರತೀಯ ಸೇನೆಯಿಂದ ಹೇಗೆ ಪ್ರತ್ಯುತ್ತರ ಸಿಗ್ತಾ ಇದೆ ಅದಕ್ಕೆ ಅಂತ? ಪ್ರೇಮ್, ಪಂಜಾಬ್ನ ಕೆಲ ಪ್ರಾಂತ್ಯಗಳು ಮತ್ತು ಜಮ್ಮು ಕಾಶ್ಮೀರದ ಕೆಲವು ಪ್ರಮುಖ ಗಡಿ ಭಾಗಗಳ ಮೇಲೆ ಕೂಡ ಈ ಒಂದು ಬ್ಯಾಲಿಸ್ಟಿಕ್ ಮಿಸೈಲ್ ದಾಳಿ ಆಗಿದೆ. ಸೊ ಅದರಿಂದ ಒಂದಿಷ್ಟು ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಇನ್ನು ಕೆಲವರು ದೊಡ್ಡ ಮಟ್ಟದಲ್ಲಿ ಹಾನಿ ಆಗಿದೆ. ಆದರೆ ಯಾವುದು ಕೂಡ ಜೀವ ಹಾನಿ ಆಗುವಂತಹ ಬಗ್ಗೆ ವರದಿಗಳು ಕೂಡ ಬಂದಿಲ್ಲ. ಸೊ ಯಾರೆಲ್ಲ ಗಾಯಾಳುಗಳಿದ್ದಾರೆ ಅವರನ್ನು ಕೂಡಲೇ ಸ್ಥಳೀಯ ಆಸ್ಪತ್ರೆಗಳಿಗೆ ದಾಖಲು ಮಾಡಲಾಗಿದೆ. ಜೊತೆಗೆ ಸುರಕ್ಷಿತ ಸ್ಥಳಗಳಿಗೆ ಅಲ್ಲಿನ ಜನರನ್ನು ಕೂಡ ಸ್ಥಳಾಂತರ ಮಾಡುವಂತಹ ಪ್ರಕ್ರಿಯೆಗಳನ್ನು ಭಾರತೀಯ ಸೈನಿಕರು ಮಾಡ್ತಾ ಇದ್ದಾರೆ. ಸೊ ಆ ಪ್ರದೇಶಗಳಲ್ಲಿ ಯಾವ್ಯಾವ ಮನೆಗಳಲ್ಲಿ ಬಂಕರ್ಗಳಿದ್ದಾವೆ, ಬಂಕರ್ಗಳಲ್ಲಿ ಅವರನ್ನು ಇರಿಸುವಂಥ ಪ್ರಯತ್ನಗಳಾಗ್ತಾ ಇದ್ದಾವೆ. ಇನ್ನೂ ಒಂದಿಷ್ಟು ಜನರನ್ನು ಪ್ರಮುಖ ನಗರಗಳಿಗೆ ಸ್ಥಳಾಂತರ ಮಾಡುವಂಥ ಪ್ರಕ್ರಿಯೆಗಳನ್ನು ಕೂಡ ಭಾರತೀಯ ಸೈನಿಕರು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಗಡಿ ಪ್ರದೇಶದಲ್ಲಿರುವಂತಹ ಗ್ರಾಮಗಳನ್ನು ಪಾಕಿಸ್ತಾನ ಸೇನೆ ಟಾರ್ಗೆಟ್ ಮಾಡಿದೆ. ಅಲ್ಲಿನ ನಾಗರಿಕರನ್ನು ಹತ್ಯೆ ಮಾಡುವಂತಹ ಒಂದು ಪ್ರಯತ್ನಕ್ಕೆ ಪಾಕಿಸ್ತಾನ ಮುಂದಾಗಿದೆ. ಈ ಮೂಲಕವಾಗಿ ನಿರಂತರವಾಗಿ ಅಲ್ಲಿ ಪಾಕಿಸ್ತಾನದ ಬಳಿರುವಂತಹ ಅತ್ಯಾಧುನಿಕ ಕ್ಷಿಪಣಿ ದಾಳಿ ಮಾಡ್ತದೆ ಮತ್ತು ಒಂದಿಷ್ಟು ಡ್ರೋನ್ ಅಟ್ಯಾಕ್ ಮಾಡುತ್ತೆ. ಸೊ ಈ ಮೂಲಕವಾಗಿ ನಿರಂತರವಾಗಿ ದಾಳಿ ಆಗ್ತಾ ಇದೆ ಗಡಿ ಪ್ರದೇಶಗಳಲ್ಲಿ. ಸೊ ಅಲ್ಲಿದ್ದಂತಹ ಕಳೆದ 2 ದಿನಗಳಿಗೆ ಹೋಲಿಕೆ ಮಾಡಿದರೆ ನಿನ್ನೆ ರಾತ್ರಿ ಅದರ ಪ್ರಮಾಣ ಕೂಡ ಹೆಚ್ಚಾಗಿತ್ತು. ಈ ಮೂಲಕವಾಗಿ ಸಂಪೂರ್ಣವಾಗಿ ಗಡಿ ಪ್ರದೇಶಗಳಲ್ಲಿ ಕೂಡ ಭಾರತೀಯ ಸೈನಿಕರು ಸುತ್ತುವರೆದಿದ್ದಾರೆ. ಭಾರತೀಯ ಸೈನಿಕರಿಂದಲೂ ಕೂಡ ಪ್ರತಿ ದಾಳಿಗಳು ಕೂಡ ಆಗ್ತಾ ಇದೆ. ಪಾಕಿಸ್ತಾನದಿಂದ ಬರುವಂತಹ ಕ್ಷಿಪಣಿಗಳನ್ನು, ಡ್ರೋನ್ಗಳನ್ನು ಸಂಪೂರ್ಣವಾಗಿ ಸರ್ವನಾಶ ಹೊಡೆಯುವಂಥದ್ರಲ್ಲಿ ಭಾರತೀಯ ಸೇನೆ ಮತ್ತೆ ಸಕ್ಸಸ್ ಆಗ್ತಾ ಇದೆ. ಅದಾಗಿಯೂ ಕೂಡ ದೊಡ್ಡ ಮಟ್ಟದಲ್ಲಿ ಭಾರತದ ಗಡಿ ಭಾಗದಲ್ಲಿಯೇ ಜನರನ್ನೇ ಟಾರ್ಗೆಟ್ ಮಾಡಿಕೊಂಡು ಈ ರೀತಿಯ ಕೃತ್ಯಗಳಿಗೆ ಮುಂದಾಗಿದೆ. ಸೊ ಭಾರತವು ಕೂಡ ಅಷ್ಟೇ ಪಾಕಿಸ್ತಾನದ ಸುಮಾರು 60-70 ಕಿಲೋಮೀಟರ್ ಒಳಭಾಗದಲ್ಲಿ ಹೋಗಿ ಅಲ್ಲಿನ ಪ್ರಮುಖ ನಗರಗಳ ಮೇಲೆ ದಾಳಿಯನ್ನು ನಡೆಸಿ ಧ್ವಂಸ ಮಾಡಿದೆ. ಇನ್ನೂ ಕೂಡ ಆ ಒಂದು ಜಮ್ಮು ಕಾಶ್ಮೀರದ ಗಡಿ ಭಾಗದಲ್ಲಿ ಅಪ್ರಚೋದಿತ ಗುಂಡಿನ ದಾಳಿಯ ಜೊತೆಗೆ ನಿರಂತರವಾಗಿ ಪಾಕಿಸ್ತಾನದಿಂದ ಮಿಸೈಲ್ಗಳು, ಡ್ರೋನ್ಗಳು ಅದೆಲ್ಲವೂ ಕೂಡ ಬರ್ತಾ ಇದ್ದಾವೆ. ಅದೆಲ್ಲವನ್ನು ಕೂಡ ಭಾರತೀಯ ಸೇನೆ ತಡೆಯುವಂತಹ ಪ್ರಯತ್ನಗಳು ಕೂಡ ಮಾಡ್ತಾ ಇದೆ ಪ್ರೇಮ್.